ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ಮಕ್ಕಳೆಲ್ಲ ಸ್ಕೂಲ್ಗೆಲ್ಲ ಹೋದ್ರು, ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದ್ರ ಮೇಲೆಲ್ಲ ವಾಶ್ ಮಾಡೋದೆಲ್ಲ ತೆಗೆದು ವಾಶ್ ಮಾಡೋಕೆ ಹಾಕ್ಬಿಟ್ಟು ಧೂಳೆಲ್ಲ ಡಸ್ಟಿಂಗ್ ಎಲ್ಲ ತೆಗಿಯೋಣ ಅಂದ್ಬಿಟ್ಟು ಡಸ್ಟಿಂಗ್ ಮಾಡ್ತಾಯಿದ್ದೀನಿ. ಕ್ಲೀನಾಗಿ ಡೈಲಿ ಇದೇ ಥರ ಇರುತ್ತೆ ಫ್ರೆಂಡ್ಸ್. ಡೈಲಿ ಇದ್ರ ಮೇಲೆ ಎಲ್ಲ ಡಸ್ಟೆಲ್ಲ ಉದುರಿಸಿ ಆಮೇಲೆ ಕಸ ಗುಡಿಸಿ ಮನೆ ಒರೆಸೋದು ಸರಿ ಅಂತ ಅದ್ರ ಮೇಲೆ ಇರೋವೆಲ್ಲ ಬಟ್ಟೆಗಳು ತೆಗೆದು ಎಲ್ಲ ಕ್ಲೀನಾಗಿ ಧೂಳೆಲ್ಲ ಉದುರಿಸ್ಕೊಂಡು, ಹಾಗೆ ಟಿ ವಿ ಸ್ಟ್ಯಾಂಡ್ ಹತ್ರ ಎಲ್ಲ ಕೂತಿರುತ್ತಲ್ಲ, ಸಣ್ಣ ಕೂತಿರುತ್ತೆ ಧೂಳು. ಇಷ್ಟು ಒಳಗಡೆಗೆ ಮನೆ ಇದ್ರೂ ಅದೆಲ್ಲಿ ಬರುತ್ತೆ ಏನೋ ಫ್ರೆಂಡ್ಸ್, ಸಣ್ಣಕ್ಕೆಲ್ಲ ಕೂತಿರುತ್ತೆ ಸ್ಟ್ಯಾಂಡ್ ಮೇಲೆ, ಟಿ ವಿ ಮೇಲೆ ಎಲ್ಲ ಡಸ್ಟಿಂಗು. ಇದು ವುಡ್ ಬ್ಲ್ಯಾಕ್ ವುಡ್ ಆಗಿರೋದಕ್ಕೆ ಒಂದು ಸ್ವಲ್ಪ ಕೂತ್ಕೊಂಡ್ರು ಹಂಗೆ ಕಾಣಿಸುತ್ತೆ ಫ್ರೆಂಡ್ಸ್. ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಕಸ ಎಲ್ಲ ಗುಡಿಸ್ಕೊಂಡು ಮನೆ ಒರೆಸ್ಕೊಳ್ಳೋಣ ಅಂಥೇಳಿ ಕಸನೆಲ್ಲ ಗುಡಿಸ್ಕೊತಾ ಇದ್ದೀನಿ. ಅಡುಗೆ ಮನೆಯಲ್ಲೆಲ್ಲ ಧೂಳೆಲ್ಲ ಉದುರಿಸ್ಕೊಂಡು ಎಲ್ಲ ನೀಟಾಗಿ ಗುಡಿಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಒಂದು ಕಡೆಯಿಂದ ಕ್ಲೀನಾಗಿ ಎಲ್ಲ ಕಸ ಗುಡಿಸ್ಕೊಂಡು ಒರೆಸ್ಕೊಬಿಡೋಣ ಅಂಥೇಳಿ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಕಸ ಇರುತ್ತೆ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ದಿನ ಗುಡಿಸೋಷ್ಟರಲ್ಲಿ ಡೈಲಿ ಗುಡಿಸ್ತಾ ಇದ್ರು ಅಷ್ಟು ಕಸ ಇರುತ್ತೆ. ಚಿಕ್ಕ ಮಕ್ಕಳಿಲ್ಲ ಏನಿಲ್ಲ ಮನೆಯಲ್ಲಿ, ಆದರೂ ಅಷ್ಟೊಂದು ಕಸ ಬೀಳುತ್ತೆ. ಹಾಗೆ ಕಸನೆಲ್ಲ ಗುಡಿಸ್ಕೊಂಡು ಕ್ಲೀನಾಗಿ ಎಲ್ಲ ಮನೆಯೆಲ್ಲ ಒರೆಸ್ಕೊತಾ ಇದ್ದೀನಿ. ಮನೆ ಒರೆಸೋದಕ್ಕೆ ಒಂದು ಸ್ವಲ್ಪ ನಾಟಿ ಹಸುದು ಗಂಜಲ ಮತ್ತು ಅರಿಶಿಣ, ಉಪ್ಪು, ಸ್ವಲ್ಪ ಪೆನಾಯಿಲ್, ಸ್ವಲ್ಪ ಡೆಟಾಯಿಲ್ ಹಾಕಿ ಒರೆಸ್ಕೊತೀನಿ ಫ್ರೆಂಡ್ಸ್. ಯಾಕಂದರೆ ಇರುವೆಗಳು ಅವು ಇವು ಏನಾದರೂ ಇದ್ದರೆ ಹೋಗುತ್ತೆ ಅಂಥೇಳಿ. ಮನೆಯೆಲ್ಲ ಒರೆಸ್ಕೊಂಡಿದ್ದಾಯಿತು. ಈಗ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಬದನೆಕಾಯಿ ಇತ್ತು, ಎಲ್ಲ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಬದನೆಕಾಯಿ ಗೊಜ್ಜು ಮತ್ತು ರೈಸ್ ಮಾಡೋಣ ಅಂಥೇಳಿ ಎಲ್ಲ ನೀಟಾಗಿ ಕಟ್ ಮಾಡಿ ಸಣ್ಣ ಸಣ್ಣಕ್ಕೆ ವಾಶ್ ಮಾಡಿ ಈರುಳ್ಳಿ ಹಾಕಿ ಒಗ್ಗರಣೆಗೆ ಹಾಕ್ಕೊಂಡು ಅದಕ್ಕೆ ಬದನೆಕಾಯಿ ಬೇಯಕ್ಕೆ ಹಾಕ್ಕೊಂಡು ಉಪ್ಪು, ಸಾಂಬಾರು ಖಾರದ ಪುಡಿ, ಒಂದು ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕಿ ವಿಜಲ್ ಕೂಗೋಕ್ಕೆ ಇಟ್ಟರೆ 1-2 ವಿಜಲ್ ಬಂದರೆ ಚೆನ್ನಾಗಿ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿರುತ್ತೆ. ನಮ್ಮ ಚಿಂಟು ಇಲ್ಲಿ ಟಿ ವಿ ನೋಡ್ಕೊಂಡು ಕೂತಿದ್ದಾನೆ ನೋಡಿ, ಹೆಂಗೆ ಆಡ್ತಾ ಇರ್ತಾನೆ ನೋಡಿ ಫ್ರೆಂಡ್ಸ್. ವೀಡಿಯೋಗೆ ಅಂದಿದ ತಕ್ಷಣ ಫುಲ್ ಸೈಲೆಂಟ್ ಆಗಿಬಿಡ್ತಾನೆ ನೋಡಿ. ಇಲ್ಲಿ ಬದನೆಕಾಯಿ ಎಲ್ಲ ಬೆಂದಿತ್ತು ನೀಟಾಗಿ. ಅದನ್ನೆಲ್ಲ ಸ್ವಲ್ಪ ಹಿಂಗೆ ಸ್ಮ್ಯಾಶ್ ಮಾಡಿಕೊಂಡು ಕ್ಲೀನಾಗಿ ಕಾಯಿಸ್ಕೊಂಡ್ರೆ ಟೇಸ್ಟಿಯಾಗಿರೋ ಬದನೆಕಾಯಿ ಗೊಜ್ಜು ರೆಡಿ ಆಗುತ್ತೆ ಫ್ರೆಂಡ್ಸ್. ಸಿಂಪಲ್ ಇಂಗ್ರೀಡಿಯೆಂಟ್ಸು, ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಹಾಗೆ ಲಾಸ್ಟ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರೋ ಬದನೆಕಾಯಿ ಗೊಜ್ಜು ರೆಡಿ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಹೇಗೆ ಬರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ನೀಟಾಗಿ ಎಲ್ಲ 1-2 ಸಲ ಹಿಂಗೆ ತಿರುಗಿಸ್ಕೊಬಿಟ್ಟು ಒಂದು ಸ್ವಲ್ಪ ಕಾಯ್ಕೊಂಡ್ರೆ ಅದು ಟೇಸ್ಟಿಯಾಗಿರೋ ಬದನೆಕಾಯಿ ಗೊಜ್ಜು ಅನ್ನಕ್ಕೆ ಚೆನ್ನಾಗಿರುತ್ತೆ. ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ. ಒಂದು ಸ್ವಲ್ಪ ಕುದಿಬೇಕದು, ಕುದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸ್ವಲ್ಪ ತಿಕ್ಕಾಗುತ್ತೆ ನೋಡಿ. ಬಿಸಿ ಬಿಸಿ ಅನ್ನಕ್ಕೆ ಬದನೆಕಾಯಿ ಗೊಜ್ಜು ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಒಂದ್ಸಲ, ಹೇಗೆ ಬರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಅವಲಕ್ಕಿ ಫ್ರೆಂಡ್ಸ್, ಅವಲಕ್ಕಿ ನೆನೆಸಿದ್ದೀನಿ. ನಮ್ಮ ಮನೆಯವರು ಇರಲಿಲ್ಲ, ತೋಟದ ಹತ್ರ ಏನೋ ಹೋಗಿದ್ರೆ, ಬರೋಷ್ಟರಲ್ಲಿ ಲೇಟ್ ಆಗುತ್ತೇನೋ, ಅನ್ನ ಸಾಂಬಾರು ಇನ್ನೇನು ಮಾಡೋದು ಅಂದ್ಬಿಟ್ಟು ಅವಲಕ್ಕಿ ಒಂದು ಸ್ವಲ್ಪ ಇತ್ತಲ್ವ ಒಗ್ಗರಣೆಗೆ ಹಾಕೋಣ ಅಂಥೇಳಿ ನೆನೆಸಿಟ್ಟಿದ್ದೀನಿ. ತೊಳೆದ್ಬಿಟ್ಟು ಕ್ಲೀನಾಗಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಏನು ಅನ್ನ ಸಾರು ಮಾಡೋದು ಅಂಥೇಳಿ ಒಂದು ಸ್ವಲ್ಪ ಅವಲಕ್ಕಿ ಇತ್ತು,
ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂಥೇಳಿ ತೊಳೆದಿಟ್ಟಿದ್ದೀನಿ. ಎಣ್ಣೆ ಎಲ್ಲ ಕಾಯಕ್ಕಿಟ್ಟಿದ್ದೀನಿ. ಸ್ವಲ್ಪ ಸಾಸಿವೆ, ಕಡಲೆಬೇಳೆ ಹಾಕ್ಕೊಂಡು ಒಂದು ಸ್ವಲ್ಪ ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಕಡಲೆಕಾಯಿ ಎಣ್ಣೆ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಫಸ್ಟ್ ಟೈಮ್ ಕಾಯಿಸ್ಬೇಕಾದ್ರೆ ಈ ಥರ ಸ್ವಲ್ಪ ನೊರೆ ಬರುತ್ತೆ, ಮತ್ತು ಸರಿ ಹೋಗುತ್ತದು. ಎಲ್ಲದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಫಸ್ಟ್ ಟೈಮ್ ಕಾಯಿಸ್ಬೇಕಾದ್ರೆ ಅಷ್ಟೇ ಫ್ರೆಂಡ್ಸ್, ಕಡಲೆಕಾಯಿ ಎಣ್ಣೆ ಯಾವಾಗ್ಲೂ ನೊರೆ ಬಂದುಬಿಡುತ್ತೆ. ಅದು ಸ್ವಲ್ಪ ಕಾಯ್ಕೊಂಡ್ರೆ ಸರಿ ಹೋಗುತ್ತೆ. ಚೆನ್ನಾಗೆಲ್ಲ ಫ್ರೈ ಆಗಿದೆ. ಈಗ ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೀಗೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೀಟಾಗಿ ಎಲ್ಲದನ್ನು. ಹಾಗೆ ಇಲ್ಲಿ ಬೋರ್ ಹತ್ರದಿಂದ ಪಪ್ಪಾಯ ತಗೊಬಂದಿದ್ರು, ಅದನ್ನು ಕಟ್ ಮಾಡ್ತಾ ಇದ್ದಾರೆ ನೋಡಿ. ಎಷ್ಟು ದೊಡ್ಡ ಪಪ್ಪಾಯ, ಸ್ವಲ್ಪ ಕಾಯಂಗೆ ಇದೆ. ತೀರಾ ಹಣ್ಣು ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ ಅಂಥೇಳಿ ಅದನ್ನು ಕಟ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಈರುಳ್ಳಿ ಎಲ್ಲ ಫ್ರೈ ಆಗಿತ್ತಲ್ಲ, ಅವಲಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ. ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಂಡ್ರೆ ರೆಡಿ. ಎಷ್ಟು ದಪ್ಪ ಇದೆ ದೊಡ್ಡ ಎಳ್ನೀರು, ಅದು ಕಟ್ ಮಾಡಿಕೊಡ್ತಾಯಿದ್ರು. ಹಾಗೆ ಸಂಜೆ ಇಲ್ಲಿ ಟೀ ಇಟ್ಟಿದ್ದೀನಿ. ಮಧ್ಯಾಹ್ನ ಬಿಸಿಲಲ್ಲಿ ಕುಡಿದಿದ್ದು ಎಳ್ನೀರದು. ಹಾಗೆ ಸಂಜೆ ಟೀ ಇಟ್ಟಿದ್ದೀನಿ ನೋಡಿ. ಅಲ್ಲಿ ಕಾಯಕ್ಕಿಟ್ಬಿಟ್ಟು ಟೀ ಸೊಪ್ಪು ಹಾಕಿ ಸ್ವಲ್ಪ ಬೆಲ್ಲ ಖಾಲಿ ಆಗಿದ್ದರಿಂದ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಹಾಗೆ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡು ಫ್ರೆಂಡ್ಸ್, ಅಡುಗೆ ಎಲ್ಲ ಮಾಡಿಕೊಂಡು ಇನ್ನೇನು ಸಾಂಬಾರು ಇತ್ತಲ್ಲ, ಸಾಂಬಾರು ಏನು ಮಾಡೋ ಅಷ್ಟಿರಲಿಲ್ಲ. ಬೆಳಗ್ಗೆ ಮಾಡಿದ್ದೇನೆ ಇತ್ತು ಸಾಂಬಾರು. ನೋಡಿ ಫ್ರೆಂಡ್ಸ್, ಬಟ್ಟೆ ಎಷ್ಟೊಂದಿದೆ, ಎಲ್ಲ 2 ಸಲ ವಾಶ್ ಮಾಡಿ ಹಾಕಿರೋದು, ಮಡಚಿಲ್ಲ. ಎಲ್ಲದನ್ನು ಮಡ್ಚ್ಕೋಬೇಕು. ಇಷ್ಟು ಬಟ್ಟೆ ಇದೆ ಮಡ್ಚೋದು, ಯಾವಾಗ ಮಡ್ಚ್ತೀನೇನೋ ಗೊತ್ತಿಲ್ಲ. ಇನ್ನು ಹಸುಗಳೆಲ್ಲ ಎಲ್ಲಿಂದ ಅಲ್ಲಿದ್ದಾವೆ, ಅದಕ್ಕೆಲ್ಲ ಬೂಸ ಇಡಬೇಕು, ನೀರು ಇಡಬೇಕು, ಒಳಗಡೆ ಕಟ್ಟಾಕಬೇಕು. ಹಸುಗಳ ಕೆಲಸ ಎಲ್ಲ ಮುಗಿದಿದೆ, ಅಲ್ಲಿ ಕಟ್ಟಾಕಿದ್ದೀವಿ. ನೆಕ್ಸ್ಟ್ ದಿನ ಫ್ರೆಂಡ್ಸ್ ಇದು. ನೆಕ್ಸ್ಟ್ ದಿನ ಹಸುಗಳ ಹತ್ರ ಎಲ್ಲ ಹಂಗೆ ಕಸ ಎಲ್ಲ ಗುಡಿಸಿ ಎತ್ತಾಕೋಣ ಅಂಥೇಳಿ ಬಂದಿದ್ದೆ ನೋಡಿ. ಎಷ್ಟು ಕ್ಲೀನ್ ಮಾಡಿದ್ರು ಅದು ಆಗ್ತಾನೆ ಇರ್ತವೆ ಫ್ರೆಂಡ್ಸ್, ಸಗಣಿ ಎತ್ತಾಕ್ತಾನೆ ಇರಬೇಕು. ಹಗಲೆಲ್ಲ ಇದೇ ಕೆಲಸ ಆಗಿಬಿಡುತ್ತೆ. ಆವಾಗವು ಬಂದು ಎಲ್ಲ ಕ್ಲೀನ್ ಮಾಡಬೇಕು, ಇಲ್ಲ ಮೈಗೆಲ್ಲ ಮೆತ್ಕೊಂಡು ಗಲೀಜು ಮಾಡ್ಕೊಬಿಡ್ತವೆ. ಅಲ್ಲೆಲ್ಲ ಮುಗಿಸ್ಬಿಟ್ಟು ಇಲ್ಲಿ ಕರು ಹತ್ರ ಎಲ್ಲ ಇತ್ತು, ಇಲ್ಲೆಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ಎಲ್ಲ ತೆಗ್ದಾಕೋಣ ಅಂಥೇಳಿ ತೆಗ್ದಾಕಿದೆ. ಚಿಂಟು ನೋಡಿ ಸ್ಕೂಲಿಂದ ಬಂದು ಏನೋ ಆಟ ಆಡ್ತಾ ಇದ್ದಾನೆ. ಚಳಿ ಚಳಿ ಅಂತ ಬೆಡ್ಶೀಟ್ ಹೊತ್ಕೊಂಡು ಬುಕ್ಕಲ್ಲಿ ಇಟ್ಬಿಟ್ಟು ಬೆಡ್ಶೀಟ್ ಹೊತ್ಕೊಂಡು ಮಲಗಿದ್ದಾನೆ ನೋಡಿ. ಹಿಂಗೆ ಓದ್ಕೊಳ್ಳೋದು. ಥ್ಯಾಂಕ್ ಯು.